ತಾಯಿ ಮಗು ಅಕ್ಕ ತಂಗಿ ಅಮ್ಮ ಎಲ್ಲವೂ ಆಗಿದ್ದಾಳೆ. ಅವ್ರ ಪರವಾಗಿ ನಾನು ಈ ಮುಖಾಂತರ ಕೇಳ್ಕೊಂತೀನಿ, ಹೆಣ್ಣನ್ನು ರಕ್ಷಿಸಿ, ಹೆಣ್ಣನ್ನು ಗೌರವಿಸಿ. ಓಹೋ ಏನಾಯ್ತು ಕವಾ ಏನು ಮುಚ್ಚಿದ್ಯೋ? ಓಯ್ ಏನು ಸಮಾಚಾರ? ಏನು ಮುರಿತಾವಳ ಅವನು ತಿಂತಿದ್ದೆ ಹೆಂಗೆ ನಿಂತ ನೋಡ ಅಲ್ಲು ಎಲ್ಲೋ ಚಾಕ್ಲೇಟ್ ತಿನ್ಬೇಡ ನೀನು ಫಸ್ಟ್ ಕೆಮ್ಮು ಕಣೆ ಕೊಡಲ್ಲ ನನಗೆ ಏನು ಏನು ದಬಾಕಳು ಅಂತ ಏನು ಹೇಳ್ತಿದ್ದೀರ? ಫ್ಯಾನ್ಸಿ ಡ್ರೆಸ್ ಇರುತ್ತೆ. ಏನು ಮಗಳಿದು? ಇಲ್ಲ ತೋರ್ಸು ಮಗಳೇ ಒಂದೊಂದು ಏನೇನು ಮಾಡಿದೆ ಅಂತ. ಎಂತದಿದು? ಏನು ಇದು? ಇದೆಲ್ಲ ನೀನೇ ಮಾಡಿದ್ದು? ಆಹಾ ಯಾವ್ದ್ರ ಬಗ್ಗೆ? ಏನಿದು? ಇದ್ಯಾವುದು ಪಾಪುನ ನೀನಾ? ಮತ್ತೆ ಎಂತದಿದು ಹೇಳ್ಬಾ? ಎಂತದ ಇದು? ಎಂತ ಬಂದಿ? ಹೆಣ್ಣು ಭೂಮಿ ಪ್ರಕೃತಿ ನದಿ ತಾಯಿ ಎಲ್ಲವನ್ನು ಆಗಿದ್ದಾಳೆ, ಎಲ್ಲವನ್ನು ಕಾಪಾಡುವವಳು. ಎಣ್ಣೆ ಅಂತಹ ಹೆಣ್ಣು ಜಗತ್ತಿಗೆ ಬಹಳ ಅವಶ್ಯಕ. ಅವಳನ್ನು ಕೀಳಾಗಿ ಕಾಣಬೇಡಿ. ಪ್ರತಿ ಹುಟ್ಟಿಗೂ ಕಾರಣವಾದ ಹೆಣ್ಣನ್ನು ಹತ್ಯೆ ಮಾಡಬೇಡಿ. ಅವಳನ್ನು ರಕ್ಷಿಸಿ. ಭ್ರೂಣ ಹತ್ಯೆ ಮಹಾಪಾಪ. ವೆರಿ ಗುಡ್. ಏನು ಇವಳಿಗೆ ಮಾಡಿದ್ದ? ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆಯಾ? ಓ ಸೂಪರ್ ಆಗಿದೆ. ಇವರು ಇದಕ್ಕೆ ಮಾಡಿದ್ರು. ಏನಿದು ಭ್ರೂಣ ಹತ್ಯೆ ಅಂದ್ರೆ? ಬಾ ಮಗಳೇ ಹೇಳ್ಬಾ ಇಲ್ಲಿ. ಸಮ ನಿನ್ಗೆ ಏನು ಹೇಳ್ಕೊಟ್ಟಿದ್ರು ಹೇಳ್ಬಾ ಮಗಳೇ. ಬಲ್ಲಿ ಇದು ಹಾಕೋ ಬಾ ಇಲ್ಲಿ. ಯಕ್ಷಿತ್ ಮಾಮಗೆ ಹೇಳ್ಕೊಡ್ಬಾ. ಯಕ್ಷಿತ್ ಮಾಮ ಗೊತ್ತಿಲ್ಲ ಹೇಳ್ಬಾ ಮಗಳೇ. ಇದೇನು ಬಾ ಇಲ್ಲಿ. ಗೊತ್ತು ಅಲ್ಲ ಮಾಡಿದ್ರೆ ಹೆಂಗೆ ಗೊತ್ತು? ಇದು ಕನ್ನಡದಲ್ಲಿ ಇದೆಯಲ್ಲ? ಏನು ಮಾತಾಡೋಕೆ ಬರುತ್ತೆ, ನಂಗೆ ಓದಕ್ಕೆ ಬರಲ್ಲ. ಹೇಳು ಏನದು? ಮತ್ತೆ ಇದೇನಿದು? ಏನಿದು? ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಂಗೆ? ನಿನ್ನ ರೋಲ್ ಏನು? ಹೆಣ್ಣನ್ನು ಇದು ಹಾಕೋ ಇಲ್ಲಿ. ಇದು ಇಟ್ಕೋ ಇಲ್ಲಿ. ಹಿಡ್ಕೊ, ಹೊಟ್ಟೆ ಹತ್ರ ಹಿಡ್ಕೊ ಮಗಳೇ. ಹೊಟ್ಟೆ ಹತ್ರ ಹಾಕೋ. ಓ ಹಿಂಗೆ ಹಾಕೊಳ್ಳೋದ? ಹಾಕ ಹೆಂಗೆ ಹಾಕೊಳ್ತಾರೆ? ಹೆಂಗೆ ಹಾಕೊಳ್ಳೋದು ಮಗಳೇ? ಇಲ್ಲಿಗೆ ಮಗಳೇ ಬಾ ಇಲ್ಲಿ. ಯಾಕೆ ಹಾಕೋ? ಇವೆಲ್ಲ ಮಾಡೋದು ಕಲ್ತಿದ್ಯಾ? ಬರೀ ನನ್ ಗಾಗಿ ನಮ್ಮನೆ ಗಾಗಿ ಇವೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಇವಳು ಏನು ಮಾಡಿಲ್ಲ ಹಂಗಾರೆ. ಯಾರು ಚಪ್ಪಳೆ ಹೊಡಿದಿಲ್ಲ ಇವಳಿಗೆ? ಏನು ಕೊಡಿತಾರೆ ಸುಮ್ಮನೆ ಹಿಂಗಾಡಿದ್ರೆ ಏನು ಹೇಳಲ್ಲ ಅಂತ ಹೊಡಿತಾರೆ. ನೋಡಿ ಇವಾಗ ಯಕ್ಷಿತ್ ಮಾಮ ತೋರ್ಸು. ವಾವ್ ಓ ಸೂಪರ್. ಹಿಂಗ್ ನೋಡು ಬೈಲೆ. ಗುಡ್. ಹೆಣ್ಣನ್ನು ಹೆಣ್ಣು ಹೆಣ್ಣನ್ನು ಕಾಪಾಡಿ ಹೆಣ್ಣನ್ನು ರಕ್ಷಿಸಿ. ಇನ್ನೊಂದೆರಡು ಸೆಂಟೆನ್ಸ್. ಹೆಣ್ಣು ಹೆಣ್ಣು ತಾಯಿ ನದಿ ಗುಡ್. ಎಲ್ಲವೂ ಆಗಿದ್ದಾಳೆ. ಅವಳನ್ನು ಕಾಪಾಡಿ ಅವಳನ್ನು. ಅದಕ್ಕೆ ಭ್ರೂಣ ಹತ್ಯೆ ಮಾಡಬಾರ್ದು ಅಂತ ಹೇಳೋದು. ಬರೀ ಗಂಡು ಮಗು ಬೇಕು ಈ ತರ ನೋಡಿ ತಿಂದು ಊದ್ತವೆ. ಬರೀ ಇದೇ ಬೇಕು ಗಂಡು ಮಗು ಅಂತ. ಪಾಪ ಹೆಣ್ಮಕ್ಳನ್ನ ಎಲ್ಲರೂ ಹೊಟ್ಟೆ ಒಳಗಿದ್ದಾಗಲೇ ಸಾಯಿಸ್ತಾರೆ ಕೆಲವೊಬ್ರು. ಅದಕ್ಕೋಸ್ಕರನೇ ಭ್ರೂಣ ಹತ್ಯೆ ಮಾಡಬಾರ್ದು, ಅದು ತಪ್ಪು ಅಂತ ನಾವು ಸಂದೇಶ ಕೊಡ್ಬೇಕು ಎಲ್ಲರಿಗೂ, ಜನಗಳಿಗೆ. ನೀನು ಅದನ್ನೇ ಕೊಟ್ಟಿದ್ದಲ್ಲ ಮಗಳೇ? ಹೆಣ್ಣಿಂದನೇ ಅಲ್ವಾ ಇಡೀ ಪ್ರಪಂಚ ಇರೋದೇ ಹೆಣ್ಣಿಂದ. ಹೇಳ್ಬೇಕು ಹಂಗೆ. ಹೆಣ್ಣಿಂದಲೇ ಒಂದು ತಾಯಿನೂ ಹೆಣ್ಣು, ಒಂದು ಅಕ್ಕ ತಂಗಿನೂ ಹೆಣ್ಣು, ಭೂಮಿನೂ ಹೆಣ್ಣು. ಭೂಮಿನೂ ಹೆಣ್ಣು, ಭೂಮಿನೂ ಹೆಣ್ಣು. ಭೂಮಿ ನದಿ ನದಿ ಎಲ್ಲವೂ ಹೆಣ್ಣ ಇರೋದ್ರಿಂದ ನಾವು ಹೆಣ್ಣನ್ನು ರಕ್ಷಿಸ್ಕೋಬೇಕು. ಹೆಣ್ಣಿಂದಲೇ ಈ ಒಂದು ಪೃಥ್ವಿ. ಎಲ್ಲರಿಗೂ ಹೇಳ್ತೀಯಲ್ವಾ ನೀನು? ವೆರಿ ಗುಡ್. ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ಯಾ ಮಗಳು. ನಿಧಾನ. ಏನು ಅವರೇ ಕೊಟ್ಟಿದ್ರಾ ಕಾನ್ಸೆಪ್ಟ್? ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲ, ಒಂದು ಶೋ ಇತ್ತು, ಫ್ಯಾನ್ಸಿ ಡ್ರೆಸ್ ಶೋ. ನಿಮ್ಮ ಮಕ್ಳಿಗೆ ಏನಾದ್ರು ಮಾಡಿಸಿ ಅಂತ. ಇನ್ನೇನು ಎಲ್ಲರೂ ನೋಡುವಾಗ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತೆ ಜಂಕ್ ಫುಡ್ಸ್ ಆತರ ಮಾಡ್ತಿದ್ದಾರೆ. ನಾನು ಏನಾದ್ರು ಒಂದು ಸ್ಪೆಷಲ್ ಆಗಿ ಮಾಡ್ಬೇಕಲ್ಲ, ಹಂಗಾಗಿ ಈ ಕಾನ್ಸೆಪ್ಟ್ ನ ತಗೊಳ್ಳೋಣ ಅಂತ ಭ್ರೂಣ ಹತ್ಯೆ ಮಹಾಪಾಪ ಅಂತ ತಗೊಂಡೆ. ಒಳ್ಳೆ ಕಾನ್ಸೆಪ್ಟ್. ಚೆನ್ನಾಗಿದೆ. ಹೊರದೇಶ ಮತ್ತು ನಮ್ಮ ದೇಶ ಹೋಲಿಸ್ಕೊಂಡು ಹೊರದೇಶದಲ್ಲಿ ಈ ತರ ಒಂದು ಕಾನ್ಸೆಪ್ಟೇ ಇಲ್ಲ. ಭ್ರೂಣ ಹತ್ಯೆ ಅಥವಾ ಸ್ಕ್ಯಾನಿಂಗ್ ಈ ತರ ಇಲ್ಲ. ಗಂಡು ಹೆಣ್ಣು, ಯಾಕಂದ್ರೆ ಗಂಡು ಹೆಣ್ಣು ಇಬ್ರು ಒಂದೇ ತರ ನೋಡ್ತಾರೆ. ಈಕ್ವಲ್ ಅಂದ್ರೆ ಕಂಪ್ಲೀಟ್ಲಿ ಈಕ್ವಲ್. ಇಬ್ರು ಸಮವಾಗಿರ್ತಾರೆ. ಸಾಮರ್ಥ್ಯದವರಾಗಿರ್ಲಿ, ಕೆಲಸ ಮಾಡೋದಾಗಿರ್ಲಿ, ಎಲ್ಲದರಲ್ಲೂ ಒಂದೇ ತರ ಇರ್ತಾರೆ. ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಹೆಣ್ಣು ಅಂತಂದ್ರೆ ಅವ್ರಿಗೆ ಅಷ್ಟು ಪ್ರಿಫರೆನ್ಸ್ ಇಲ್ಲ. ಗಂಡಿಂದನೇ ಎಲ್ಲ ಆಗೋದು.
ಗಂಡೇ ಒಂದು ಪಕ್ಕ ಒಂದು ಮಗ ಅಂತಂದ್ರೆ ಒಂದು ಮಕ್ಕಳು ಅಂತಂದ್ರೆ ಒಂದು ಗಂಡು ಅನ್ನೋ ನಂಗೆ. ಯಾಕಂತಂದ್ರೆ ಅವರು ದುಡಿತಾನೆ, ಅವ್ನು ಮುಂದೆ ನಮಗೆ ಆಗ್ತಾನೆ ಅನ್ನೋ ಒಂದು ಭ್ರಮೆಯಲ್ಲಿ ಆತರ ಇದ್ದಾರೆ. ನನ್ನ ಆಸ್ತಿ ಹಂಗಂತ ಅವ್ರು ನಮ್ಮ ಆಸ್ತಿ ಏನಿದೆ ಅದೆಲ್ಲ ಅವ್ನಿಗೆ ಹೋಗ್ಬೇಕು, ನನ್ನ ರಕ್ತಕ್ಕೆ ಹೋಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಇದಾಗಿದೆ. ಇದು ತುಂಬಾ ದೊಡ್ಡ ತಪ್ಪು. ಯಾಕಂದ್ರೆ ಹೆಣ್ಣು ಏನ್ ಕಮ್ಮಿ ಕೆಲಸ ಮಾಡ್ತಾರ? ಈಗ ನಮ್ಮ ತಾಯಿನೇ ತಗೊಂಡ್ರೆ ತಾಯಿನೂ ಎಣ್ಣೆ ಅಲ್ವಾ? ಆ ಫೀಲ್ಡ್ ನ ಗಂಡು ಮಕ್ಳು ಫೀಲ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ತಾಯಿನೇ ಈಗ ಬೆಳಿಗ್ಗೆ 5:30ಗೆ ಎಚ್ಚರ ಆದ್ರೆ 5:30 ರಾತ್ರಿ 9:00ವರೆಗೂ ನಮ್ಮ ಸೇವೆ ಮಾಡ್ತಾನೆ ಇರ್ತಾರೆ. ಇಲ್ಲಿವರೆಗೂ ನಾನು ಒಂದ್ ದಿವಸನೂ ಮಾಡಿಲ್ಲ. ನಮ್ಮಮ್ಮಂಗೆ ನಾವು ಏನು ಆ ಕೆಲಸ ಮಾಡಕ್ಕೆ ಆಗಲ್ಲ. ಅದು ಒಂದು ಸತತ ಒಂದು 25-30 ವರ್ಷ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೆಣ್ಣಿಗಿರೋ ಸಾಮರ್ಥ್ಯ ಗಂಡಿಗಿಂತಲೂ ಜಾಸ್ತಿ ಇದೆ. ಅವರು ದುಡಿಮೆ ಇಲ್ಲ ಅನ್ನೋದು. ಯಾಕಂದ್ರೆ ನಾವು ಕಳ್ಸಲ್ಲ ಆಚೆಗೆ, ರಕ್ಷಣೆ ಇಲ್ಲ ಅಂತ ಒಂದು ಹೆದರಿಕೆ ಇರುತ್ತೆ, ಮತ್ತೆ ತುಂಬಾ ಸೇಫ್ಟಿಗೆ ಯೋಚನೆ ಮಾಡ್ತೀವಿ. ಹಂಗಾಗಿ ಏನಾಗಿದೆ ಜನಗಳ ತಲೆಯಲ್ಲಿ ಇಲ್ಲಪ್ಪ ಗಂಡು ಮಕ್ಳು ಹುಟ್ರೇನೆ ಸರಿ ಅಂತ. ಅದಕ್ಕೋಸ್ಕರನೇ ಭ್ರೂಣ ಹತ್ಯೆ ನಡೀತಾ ಇರೋದು. ನಂಗೆ ಗಂಡು ಮಗು ಬೇಕು, ನನಗೆ ಗಂಡು ಮಗು ಬೇಕು ಅಂತ. ಯಾವಾಗ ನಾವು ಒಂದು ಅವಕಾಶ ಕಲ್ಪಿಸ್ಕೊಡ್ತೀವಿ ಮನೆಗಳಲ್ಲಿ ಹೆಣ್ಣು ಮಕ್ಳು ಹೋಗಿ ಆಚೆ ದುಡಿಯೋಕ್ಕೆ, ಅವ್ರು ಸಬಲರಾಗಕ್ಕೆ, ಅವ್ರಿಗೂ ಸ್ವತಂತ್ರ ಸಿಗೋದು, ಸಣ್ಣ ಮಕ್ಕಳಿಂದನೇ ಅದನ್ನ ಹುಟ್ಟಿಸ್ಬೇಕು. ಆವಾಗ ನೋಡಿ ಅವಾಗ ಹೆಣ್ಮಕ್ಳು ಸಬಲರಾಗ್ತಾರೆ, ಭ್ರೂಣ ಹತ್ಯೆ ಕಮ್ಮಿ ಆಗುತ್ತೆ. ಮತ್ತೆ ಗಂಡು ಮಗನೇ ಸಾಕ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ನ ತೆಗೆದು ಬಿಡ್ಬೇಕು. ಹೆಣ್ಣು ಮಕ್ಕಳು ಸಾಕ್ತಾರೆ, ಹೆಣ್ಮಕ್ಳು ತುಂಬಾ ಪ್ರೀತಿಯಿಂದ ನೋಡ್ತಾರೆ. ಅದಕ್ಕೋಸ್ಕರ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇಂಡಿಯಾದಲ್ಲಿ ಒಂದರಲ್ಲೇ ಸ್ಕ್ಯಾನಿಂಗ್ ಮಾಡೋದು ನಿಷಿದ್ಧ ಇರೋದು. ನಮ್ಗೆ ಗೊತ್ತಿಲ್ಲ ಪಾಕಿಸ್ತಾನದಲ್ಲೆಲ್ಲ, ಬಟ್ ಇಂಡಿಯಾದಲ್ಲಿ ಡೆವಲಪ್ಡ್ ಕಂಟ್ರೀಸ್ಗಳಲ್ಲೆಲ್ಲ ಆ ಸ್ಕ್ಯಾನಿಂಗ್ ಅಲ್ಲಿ ಫಸ್ಟ್ ಗೊತ್ತಾಗುತ್ತೆ ಪ್ರೆಗ್ನೆನ್ಸಿ ಗಂಡು ಹೆಣ್ಣು ಅನ್ನೋದು. ನಮ್ದು ಯಾಕೆ ಇದು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಪ್ರಿಯಾರಿಟಿ ಗಂಡಸಿಗೆ ಜಾಸ್ತಿ ಇರೋದ್ರಿಂದ ಭ್ರೂಣ ಹತ್ಯೆ ಜಾಸ್ತಿ ಆಗುತ್ತೆ, ಅದೆಲ್ಲ ಅವಾಯ್ಡ್ ಮಾಡಕ್ಕೆ ಅಂತ ಹೇಳಿ ಇದನ್ನೆಲ್ಲ ನಿಷೇಧ ಮಾಡಿದ್ದಾರೆ. ಮತ್ತೆ ದುಡ್ಡಿರೋರು ಅಷ್ಟೇ, ಶ್ರೀಮಂತರು ಅಷ್ಟೇ, ಅವರೇ ಜಾಸ್ತಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಇದು ಮಾಡೋದು. ಬಡವ್ರ ಮನೆಯಲ್ಲೂ ಅಷ್ಟು ನಡೀತಾ ಇಲ್ಲ, ಶ್ರೀಮಂತರ ಮನೇಲಿ ಜಾಸ್ತಿ ನಡೀತಾ ಇದೆ. ಮತ್ತೆ ತುಂಬಾ ಒಂದು 12-13 ಮಕ್ಕಳು ಹೆಣ್ಮಕ್ಳಾದ್ರೂ ಇನ್ನೊಂದು ಗಂಡು ಬೇಕು, ಅದಕ್ಕೆ ಈಗಿನ ಪ್ರಪಂಚದಲ್ಲಿ ಇದೆ. 3 ಆದ್ಮೇಲೆ ಇನ್ನೂ ಒಂದು ಗಂಡು ಬೇಕು, 4 ಹೆಣ್ಮಕ್ಳಾದ್ರೂ ಇನ್ನೂ ಒಂದು ಗಂಡು ಮಗು ಬೇಕು ಅಂತ ನೋಡೋದು ಕಾನ್ಸೆಪ್ಟ್ ಈಗಲೂ ನಡೀತಾ ಇದೆ. ಸರ್ಕಾರ ಮಟ್ಟದಲ್ಲಿ ಇದನ್ನೆಲ್ಲ ಅದಕ್ಕೆ ತಡೆಯಕ್ಕೆ, ಭ್ರೂಣಹತ್ಯೆ ತಡೆಯಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ರಮಗಳನ್ನ ಅವ್ರು ತಗೊಂಡಿದ್ದಾರೆ. ಇದು ಆ ಸರ್ಕಾರದಲ್ಲ, ಇದು ನಾವು ಯೋಚನೆ ಮಾಡ್ಬೇಕಾಗಿರೋದು ನಮ್ಮ ಮನೆಗಳಲ್ಲಿ, ನಾವು ನಮ್ಮ ಮನೆಗಳಲ್ಲಿ. ನಮ್ಮ ಮಗು ಈಗ ಈ ಮಗುಗೆ ಹೇಳ್ತಾ ಇದ್ರೆ ಅವ್ನು ಕೇಳಿಸ್ಕೊಳ್ತಾನೆ, ಅವನು ಹೇಳ್ತಾನೆ ಇಲ್ಲಪ್ಪ, ಅವ್ನು ನೆಕ್ಸ್ಟ್ ಜನರೇಷನ್ಗೆ ಹೇಳ್ತಾನೆ ಇದು ಮಾಡಬಾರ್ದು, ಸಾಕು ನಮ್ಗೆ ಏನು ಮಗು ಇರುತ್ತೆ ಅದೇ ಸಾಕು ಅಂದ್ಕೊಂಡು ಇಲ್ಲಿಂದ ಶುರು ಆಗಬೇಕು, ಮನೆಗಳಲ್ಲಿ ಶುರು ಆಗಬೇಕು. ಭ್ರೂಣ ಹತ್ಯೆ ನಿಲ್ಲಿಸ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ವಾಯ್ಸ್ ಆಗಬೇಕು. ನಾವು 4 ಜನ ಕೇಳ್ಕೊಳ್ತಾ ಇದ್ರೆ ಅದು ಆಟೋಮೆಟಿಕಲಿ ನಿಲ್ಲುತ್ತೆ. ಇನ್ನೊಂದು 25 ವರ್ಷದೊತ್ತಿಗೆ ಸಮೃದ್ಧವಾಗಿರುತ್ತೆ. ಮತ್ತೆ ಹೆಣ್ಮಕ್ಳಿಗೆ ಅವಕಾಶ ಮಾಡ್ಕೊಡ್ಬೇಕು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಅಥವಾ ಇದಾಗ. ಆವಾಗ ನೋಡಿ ನಮ್ದು ಅದೊಂದು ನಮ್ಮ ಭಾರತ ಒಂದು ವಿಶ್ವಗುರು ಆಗುತ್ತಲ್ಲ, ಅವ್ರು ವಿಶ್ವಗುರು ಆಗುತ್ತಂದ್ರೆ ಇದೆಲ್ಲ ಆಗಬೇಕು. ಒಂದು ಸಣ್ಣ ಒಂದು ಮಗುನ ಹೊಟ್ಟೆ ಒಳಗೆ ಸಾಯಿಸ್ಬಿಟ್ಟು ಭ್ರೂಣ ಹತ್ಯೆ ಮಹಾಪಾಪ ಅಂತ ಒಂದು ಕಾನ್ಸೆಪ್ಟ್ ತಗೊಂಡು ಮಾಡ್ತಿದ್ದಾಳೆ. ನೆನ್ನೆ ಆ್ಯಕ್ಚುಲಿ ಫೇಸ್ಬುಕ್ಕಿಗೆ ಹಾಕಿದಾಗ ಪ್ರತಿಯೊಬ್ಬರು ಕೂಡ ಕಾನ್ಸೆಪ್ಟ್ ಚೆನ್ನಾಗಿರೋದು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಿ. ನಮಗೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ಓದೋ ವಿಷಯ ಮುಂಚೆಯಿಂದನೂ ಆ್ಯಕ್ಚುಲಿ ಓದೋದು ಅಂದರೆ ಅವಳಿಗೆ ತುಂಬಾ ಇಷ್ಟ. ನನಗೆ ಓದೋದು ಅಂದರೆ ಅಷ್ಟು ಇಷ್ಟ ಇಲ್ಲ. ಓದೋ ವಿಷಯದಲ್ಲಿ ಮಾತ್ರ ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸ್ತಾಳೆ. ನಾನು ನನ್ನ ಮಗಳಿಗೆ ಬೇರೆ ವಿಷಯದಲ್ಲಿ ತುಂಬ ಕಾಳಜಿ ವಹಿಸ್ತೀನಿ, ಓದೋ ವಿಷಯದಲ್ಲಿ ಅವಳಿಗೆ ನಾನು ತುಂಬ ಫೋರ್ಸ್ ಮಾಡಲ್ಲ. ಮನೇಲೂ ಪಪ್ಪ ಅಮ್ಮ ಬೈತಾ ಇರ್ತಾರೆ ಅವಳಿಗೆ, ಅದೇನು ಮಕ್ಳಿಗೆ ಅಷ್ಟು ಹಿಂಸೆ ಕೊಡ್ತೀರಾ ಓದೋದು ಅಂತ. ಯಾಕಂದರೆ ನಮ್ಮ ಪಪ್ಪನೂ ಕೂಡ ನಮಗೆ ಓದೋ ವಿಷಯದಲ್ಲಿ ಹಿಂಸೆ ಕೊಡಲಿಲ್ಲ, ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ನನಗೆ ಮಗಳೇನು ಖುಷಿಯಾಗಿ ಸ್ಕೂಲಿಗೆ ಹೋಗಬೇಕು ಬರಬೇಕು, ಏನೋ ಒಂಥರ ಅದೊಂದು ಆ್ಯಕ್ಟಿವಿಟೀಸ್ ಹಂಗೆ ನನಗೆ. ಮತ್ತು ಈ ಟಾಪಿಕ್ ನನ್ನ ಮನಸ್ಸಿಗೆ ತುಂಬ ಹತ್ರ ಆಗಿದ್ದು. ಯಾಕಂದರೆ ನನಗೂ ಕೂಡ ಒಬ್ಬಳು ಹೆಣ್ಮಗಳಿದ್ದಾಳೆ, ನಮ್ಮ ಚಿಕ್ಕವ್ವ ಕೂಡ ಒಂದು ಹೆಣ್ಮಗು, ಹಾಗೆ ನಮ್ಮ ಪಪ್ಪಂಗೂ ಕೂಡ ನಾವಿಬ್ಬರು ಹೆಣ್ಮಕ್ಳು. ನಾವು ಆ್ಯಕ್ಚುಲಿ ಯಾವುದೇ ಥರ ನಾವು ಫೇಸ್ ಮಾಡಿಲ್ಲ ಆ್ಯಕ್ಚುಲಿ. ಹಾಗಾಗಿ ನಮಗೆ ಅದ್ರ ಬಗ್ಗೆ ನಮಗೆ ಅಷ್ಟಾಗಿ ಗೊತ್ತಾಗಲ್ಲ. ಪಾಪ ತುಂಬ ಹೆಣ್ಮಕ್ಳು ಇದ್ರ ಬಗ್ಗೆ ತುಂಬ ಕಷ್ಟ ಅನುಭವಿಸ್ತಿರ್ತಾರೆ. ಯಾಕಂದರೆ ಅವರು ಒಂದು ಹೆಣ್ಮಗು ಆದರೂ ಕೂಡ ಆ ಹೆಣ್ಮಗುಗೂ ಒಂದು ಸರಿಯಾಗಿ ಪ್ರೀತಿ ಕೂಡ ಕೊಡಲ್ಲ. ಮತ್ತು ನೀನು ಹೆಣ್ಮಗು ಎತ್ತೆ ಅಂತ ಕೂಡ ಆ ಹೆಣ್ಮಗುವಿಗೂ ಕೂಡ ಹಿಂಸೆ ಕೂಡ ಇರ್ತಾರೆ. ಇಂಥದ್ದು ಸಮಾಜದಲ್ಲಿ ತುಂಬಾ ನಡೀತಿದೆ. ಅದನ್ನ ನಾವು ಅನುಭವಿಸಿಲ್ಲ ಅಷ್ಟೇ, ನಮ್ಮ ಅದೃಷ್ಟ ಅದು. ಪಾಪ ಅಂಥವ್ರು ಇರ್ತಾರೆ, ಅವರು ಇನ್ಯಾರ ಕೈಲಿ ಹೇಳ್ಕೊಳ್ತಾರೆ, ಏನೋ ಅಕ್ಕಪಕ್ಕದಲ್ಲಿ ಒಂದು 4 ಜನ ಕೇಳ್ಕೊಬೋದು. ಅವ್ರಿಗೆ ತುಂಬ ಟಾರ್ಚರ್ ಕೊಡ್ತಾ ಇರ್ತಾರೆ. ಆ್ಯಕ್ಚುಲಿ ಗಂಡು ಮಕ್ಕಳು ಎತ್ತೋರ್ಗಿಂತ ಹೆಣ್ಣು ಮಕ್ಕಳು ಎತ್ತಿರೋರೇ ತುಂಬ ಸುಖವಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಪಪ್ಪನೇ ಹೇಳಬೇಕು ಅಂದರೆ ಮೊನ್ನೆ ಅಷ್ಟು ಪ್ರೀತಿಯಿಂದ ಅಷ್ಟು ಖುಷಿಯಾಗಿ ಬೆಳೆಸಿದ್ದಾರೆ. ನಮಗೇನು ಬೇಕು ಬೇಡ ಅನ್ನೋದೆಲ್ಲ ಕೂಡ. ಮತ್ತು ನಮ್ಮ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಪಪ್ಪಂಗೆ ಈಗಲೂ ಅಷ್ಟೇ ನಾವು ಅಂದರೆ ತುಂಬಾ ಇಷ್ಟ. ಸೊ ನಾವು ಹೆಣ್ಮಕ್ಳಾದರೂ ಕೂಡ ನಾವೇ ಒಂದು ಕಡೆ ಇದ್ದರೂ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಬೇಕಾಗೋದು ಗಂಡು ಮಕ್ಕಳಿದ್ದಿದ್ರೆ. ಇವಾಗ ನಮ್ಮಲ್ಲಿ ಗಂಡು ಮಕ್ಕಳಿಲ್ಲ. ನಮ್ಮ ಪಪ್ಪ ಅಮ್ಮ ಆರಾಮಾಗಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಅವ್ರು ಖುಷಿಯಾಗಿದ್ದಾರಲ್ಲ ಅಂತ ನಮಗೂ ಕೂಡ ಅಷ್ಟೇ ಖುಷಿಯಾಗಿದೆ. ಒಂಥರ ಮನಸ್ಸು ತೃಪ್ತಿ ಆಗಂಗೆ
ಇದ್ದೀವಿ ಅಂತ ಹೇಳ್ಬೋದು. ನಾನು ನಮ್ಮ ಅಕ್ಕ ಆಗಲಿ ನಮ್ಮ ಪಪ್ಪ ಅಮ್ಮ ಆಗಲಿ ಹೇಳಬೇಕಂದ್ರೆ ನನಗೊಬ್ಳು ಹೆಣ್ಮಗಳಿದ್ದಾಳೆ. ನನಗೆ ಇನ್ನೊಂದು ಕೂಡ ಮಗು ಆದರೂ ಅದು ಹೆಣ್ಮಗು ಆಗಬೇಕು ಅಂತಲೇ ತುಂಬ ಆಸೆ ಇದೆ. ಯಾಕಂದರೆ ನಾನು ನನ್ನ ಅಕ್ಕ ಇರೋದು ನೋಡಿ ನನಗೆ ಖುಷಿ ಆಗುತ್ತೆ. ಯಾಕಂದರೆ ಒಂದು ಕಷ್ಟ ಆಗಲಿ ಸುಖ ಆಗಲಿ ಒಂದು ಶೇರ್ ಮಾಡ್ಕೊಳಕ್ಕಾಗಲಿ ಏನೋ ಒಂಥರ ಖುಷಿ. ಹಾಗೆ ನನ್ನ ಮಗಳಿಗೂ ಕೂಡ ಅವಳ ಜೊತೆ ಅವಳ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಒಂದು ಹೆಣ್ಮಗು ಬೇಕು ಅನ್ನೋದೇ ನನಗೆ ಆಸೆ ಇರೋದು. ಬಟ್ ದೊಡ್ಡವರೆಲ್ಲ ಹೇಳ್ತಾರೆ ಒಂದು ಹೆಣ್ಮಗು ಒಂದು ಹೆಣ್ಣು ಒಂದು ಗಂಡು ಇರಬೇಕು ಅಂತ. ಇಲ್ಲ, ನನಗೆ 2 ಹೆಣ್ಮಕ್ಳು ಇರಬೇಕು ಅಂತಲೇ ಆಸೆ. ಯಾಕಂದರೆ ಅದು ನಾನು ನಮ್ಮ ಅಕ್ಕ ಜೊತೆಲಿ ಇದ್ದು ನಾವು ಬೆಳೆದು ನಾವೀಗ ಎಷ್ಟು ಖುಷಿಯಾಗಿದ್ದೀವಿ, ನಮ್ಮ ಪಪ್ಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀವಿ, ಅವ್ರು ಕೂಡ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ, ಅದೆಲ್ಲ ನೋಡಿದ್ರೆ ನಂಗೆ ಇನ್ನೊಂದು ಹೆಣ್ಮಗು ಬೇಕಾನೆ. ನಮ್ಮಷ್ಟು ಖುಷಿ ನಮ್ಮಷ್ಟು ಸಂತೋಷವಾಗಿ ನನ್ನ ಮಗಳು ಇರಬೇಕು ಅಂತ ಒಂದು ಆಸೆಯಾಗಿ ನಂಗೆ ಇನ್ನೊಂದು ಹೆಣ್ಮಗು ಬೇಕು ಅಂತಲೇ ಆಸೆ ಇರೋದು ನನಗೆ. ಹೆಣ್ಮಕ್ಳು ಲಕ್ಷ್ಮಿ ಅಂತಾರೆ, ನಿಜವಾಗ್ಲೂ ಅದೃಷ್ಟ ದೇವತೆ ಹೆಣ್ಮಗಳು. ತಾಯಿ ಮಗು ಅಕ್ಕ ತಂಗಿ ಅಮ್ಮ ಎಲ್ಲವೂ ಆಗಿದ್ದಾಳೆ. ಅವ್ರ ಪರವಾಗಿ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ, ಹೆಣ್ಣನ್ನು ರಕ್ಷಿಸಿ ಹೆಣ್ಣನ್ನು ಗೌರವಿಸಿ. ಭಕ್ತರ